ನಿಷ್ಪಾಪಿ. ಪಾಪಿ ನಾನೇ ಸ್ವರ್ಣ. ಈ ಪುಣ್ಯ ಕ್ಷೇತ್ರದಲ್ಲಿರುವ ಯೋಗ್ಯತೆ ನನಗಿಲ್ಲ. ನಾನು ಇಲ್ಲಿಂದ ಹೊರಡಬೇಕು ಸ್ವರ್ಣ. ಮನಸ್ಸಿನಿಂದ ಓಡಿದರು ಹೃದಯದಿಂದ ಓಡಲಿಕ್ಕಾಗದು. ನೀವು ತಾಳ್ಮೆಗೆಟ್ಟರೆ ಎಲ್ಲವೂ ಭಸ್ಮವಾದವು. ಖಂಡಿತವಾಗಿಯೂ ನೀವು ತಾಳ್ಮೆಗೆಡಬಾರದು. ನಾನು ಮನಸ್ಸು ಮಾಡಿದ್ದೇನೆ ಸ್ವರ್ಣ. ಏನುಂಟು? ಇಲ್ಲಿಂದ ಕೂಡಲೇ ಹೊರಡಬೇಕೆಂದು ಮನಸ್ಸು ಮಾಡಿ. ಯುವರಾಜರು ಬರುವ ವೇಳೆಯಾಯಿತು. ನೀವು ಹೋಗಬಾರದೆಂದು ಕೇಳಿಕೊಳ್ಳುತ್ತೇನೆ. ಮನಸ್ಸಿನಿಂದ ಓಡಿದರೂ ಪದ್ಧತಿಯಿಂದ ಓಡಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ನೀವು ಖಂಡಿತವಾಗಿಯೂ ತಾಳ್ಮೆಗೆಡಬಾರದು ದೇವಿ. ತಾಳ್ಮೆಗೆಟ್ಟರೆ ಎಲ್ಲವೂ ಭಸ್ಮವಾದೀತು ದೇವಿ, ಭಸ್ಮವಾಗುವುದು. ಹೇಳಿ ಹೋಗಲಿ. ನನ್ನ ಅನುಭವಕ್ಕಾಗಿ ಒಂದು ಮಾತನ್ನು ಹೇಳುತ್ತೇನೆ. ಎಷ್ಟೇ ಆಗಲಿ ನಿಮ್ಮ ತಂದೆಯವರು ಜ್ಞಾನಿಗಳು. ಅವರಿಗಾದರೂ ಒಂದು ಮಾತನ್ನು ಹೇಳಿದ. ಅದನ್ನು ನೀನು ಹೇಳಬೇಕಾಗಿಲ್ಲ. ನನ್ನ ತಂದೆಯ ಹತ್ತಿರ ಹೋಗುವುದು ನನಗೆ ಗೊತ್ತಿರುವ ವಿಷಯ. ನೀವೇಕೆ ಆಶ್ರಮಕ್ಕೆ ಹೋಗಬೇಕು? ಅವರೇ ಇಲ್ಲಿಗೆ ಬಂದಿದ್ದಾರೆ ಯುವರಾಜರನ್ನು ಕಾಣಲಿಕ್ಕೆ. ಏನು? ತಂದೆಯವರು ಬಂದಿದ್ದಾರೆ? ಹೌದು ದೇವಿ. ಬರಲಿ ಬಿಡು. ಹಾಗಾದ್ರೆ ಬಂದು ನಿಮ್ಮ ತಂದೆಯವರನ್ನು ನೋಡಿ ಬನ್ನಿ. ದೇವಿ, ನೀನೇಕೆ ಬಂದೆ ಇಲ್ಲಿ? ನಾಶದ ಕೊನೆಯ ಕಿಡಿಗಳನ್ನು ಗೊತ್ತಿಸಿ ಹೋಗಲಿಕ್ಕೆ ಬಂದೆಯಾ? ಒಂದು ಮಾತು ಹೇಳಲಿಕ್ಕೆ ಬಂದೆ. ಯುವರಾಜ ಮೊದಲ ಬಾರಿ ನಿನ್ನನ್ನು ಕಾಣಲು ಬರುತ್ತಿದ್ದಾನೆ. ನೀನೇ ಅವನನ್ನು ಹೋಗಿ ಎದುರುಗೊಳ್ಳಬೇಕಾಗಿತ್ತು. ಅವನೇ ಬರುತ್ತಿರುವಾಗ ಅವನಿಗೆ ಮುಖಭಂಗ ಮಾಡಬೇಡ. ಏನು? ಯುವರಾಜನು ಬರುತ್ತಿದ್ದಾನೆ, ಅದನ್ನು ಹೇಳಲು ನೀನು ಬಂದೆಯಾ? ಅರಮನೆಯಲ್ಲಿ ದಾಸಿಯರಲ್ಲವೇ ಹೇಳುವುದಕ್ಕೆ? ಆಹಾ, ಎಂತಹ ಕಪಟಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ನನ್ನ ತಂದೆಯನ್ನು ಭೇಟಿಯಾಗಿ ಎಲ್ಲಿ ಸತ್ಯವನ್ನು ಉಸಿರಿಸುತ್ತೇನೋ ಎಂಬ ಭಯ ನಿನಗೆ. ನಾನು ಎಲ್ಲಿಗೆ ಹೋಗಲಿದ್ದೇನೆ? ನಾನು ಎಲ್ಲಿಗಾದರೂ ಹೋದರೆ ನನ್ನನ್ನು ಹಿಡಿದು ತರಿಸುವುದೆಷ್ಟು ಹೊತ್ತು ಅವರಿಗೆ? ಮಹಾರಾಜರ ಕೈ ನಿನ್ನ ಮೈ ನೇವರಿಸುತ್ತಿರುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವು, ಹಾಳಾಗಿ ಹೋಗು. ತಡೆಯಲಿಕ್ಕಾಗಿರಲಿಲ್ಲ. ಅಲ್ಲದೆ ಅವಳನ್ನು ನಾನೆಂದೂ ಕಂಡಿಲ್ಲ. ಇನ್ನು ಮುಂದೆ ಪ್ರತಿದಿನ ನೋಡುವುದು ಇದೆ ಎಂದು ಹೋಗಿರಬಹುದು. ನೀವು ವಿಶ್ರಮಿಸಿಕೊಳ್ಳಿರಿ. ಸ್ವರ್ಣಲತೆ, ಇವರಿಗೆ ಅಂತಃಪುರದ ಮಾರ್ಗವನ್ನು ತೋರಿಸಿ. ಹೋಗುತ್ತೇನೆ. ನಡೆದು ನಾವು ಸಭಾಗೃಹಕ್ಕೆ ಹೋಗೋಣ, ಅಲ್ಲೇ ಮಾತನಾಡಬಹುದು. ಅಪ್ಪ, ಇಲ್ಲಿಯೇ ಕುಳಿತುಕೊಳ್ಳೋಣ. ಬಹುಶಃ ಮಹಾರಾಣಿ ಇಲ್ಲಿಗೆ ಬರಬಹುದು. ಇಲ್ಲಿ ಆಗಲಿ, ಇಲ್ಲಿ ಇದು ನಿನ್ನ ಪ್ರೀತಿಯ ಮಂದಿರವಲ್ಲವೇ? ಆಗಬಹುದು.
ಇರುತ್ತವೆಂದು ಹೇಳುತ್ತಾರಲ್ಲ, ಹಾಗೆ ಅವುಗಳಿಗೆ ನಾಲಿಗೆ ಇದ್ದಿದ್ದರೆ ಅವುಗಳ ಸಂಗೀತವನ್ನು ಕೇಳುತ್ತಾ ಕೂರುತ್ತಿದ್ದೆ. ನನ್ನ ಪ್ರೀತಿಯ ಮಂದಿರ, ಪೂರ್ವ ಜನ್ಮದ ಪರಿಚಯವಿದ್ದಂತೆ ಕಾಣುವ ಒಂದು ತಾಯಿ ಮುಖ, ನನ್ನ ಜೀವನದ ಆನಂದದ ಕೆಲವೇ ಕ್ಷಣಗಳ ಮಂದಿರ. ನಿನ್ನ ಜೀವನ